ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಸ್ಮಯಕಾರಿಯಾದ ಚಮತ್ಕಾರಿ ತಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಬಲಿಷ್ಠ ದೈವ ತಾಂತ್ರಿಕ ಶಕ್ತಿ ಇರುವಂತಹ ಉತ್ತರಾಣಿ ಗಿಡದ ಕಡ್ಡಿಯಿಂದ ನಿಮ್ಮ ಶತ್ರುವನ್ನು ವಿಲವಿಲ ಒದ್ದಾಡಿಸಬಹುದು. ಶತ್ರುವಿನ ಅಟ್ಟಹಾಸವನ್ನು ಮಟ್ಟ ಹಾಕಬಹುದು. ಈ ಸಮಯದಲ್ಲಿ ಶತ್ರುವೇನಾದರೂ ನಿಮಗೆ ವಿಲವಿಲ ಒದ್ದಾಡಿಸ್ತಾ ಇದ್ರೆ, ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ರೆ, ಅಂಥ ಶತ್ರುವನ್ನು ಮಟ್ಟ ಹಾಕಲು ತಕ್ಷಣ ನೀವು ಜಾರಿಗೆ ತಗೊಳ್ಳಿ ಈ ಉತ್ತರಾಣಿ ಗಿಡದ ಶತ್ರುನಾಶದ ತಂತ್ರವನ್ನು. ನೋಡಿ ವೀಕ್ಷಕರೇ, ಆದಿ ಬುನಾದಿ ಕಾಲದಿಂದಲೂ ಮನುಷ್ಯನೇ ಶತ್ರುವಾಗಿರ್ತಾನೆ, ಬೇರೆ ಯಾರೂ ಆಗಿರಲ್ಲ. ನರಮಾನವನಿಗೆ ನರಮಾನವನೇ ಶತ್ರು ಆಗಿರ್ತಾನೆ. ನೋಡಿ, ಒಂದು ವೇಳೆ ಶತ್ರುಗಳು ಯಾವ ರೂಪದಲ್ಲಾದರೂ ನಿಮ್ಮನ್ನು ವಿಲವಿಲ ಒದ್ದಾಡಿಸುತ್ತಿದ್ದರೆ, ಫ್ಯಾಮಿಲೀಸರಲ್ಲಿ ಆಯಿತು, ವೈಯಕ್ತಿಕವಾಗಿ ಆಯಿತು, ನಂಬಿದಂತೆ ವಿಚಾರಗಳಲ್ಲೇ ಆಯಿತು, ಹಣಕಾಸಿನಲ್ಲೇ ಆಯಿತು, ವ್ಯಾಪಾರ ಉದ್ಯೋಗಗಳಲ್ಲೇ ಆಯಿತು, ವ್ಯವಹಾರಗಳಲ್ಲೇ ಆಯಿತು, ಹಾಗೆ ಹಣಕಾಸಿನಲ್ಲೇ ಆಯಿತು, ಶತ್ರುಗಳೇನಾದರೂ ಉದ್ದೇಶಪೂರ್ವಕವಾಗಿ ನಿಮಗೆ ವಿಲವಿಲ ಒದ್ದಾಡಿಸ್ತಾ ಇದ್ದರೆ, ನಿಮ್ಮ ಮೇಲೆ ಪ್ರತಿದಿನ ಅವರು ದೌರ್ಜನ್ಯ ಮಾಡಿ ಅಟ್ಟಹಾಸ ಮಾಡ್ತಾ ಇದ್ದರೆ, ಅಂತಹ ಶತ್ರುಗಳನ್ನು ಹೇಳ ಹೆಸರಿಲ್ಲದಂತೆಯೇ ಮಾಡುವಂತಹ ಒಂದು ಚಮತ್ಕಾರಿ ತಂತ್ರ ಇದು. ಭೀಮನ ಅಮಾವಾಸ್ಯೆಯ ಒಳಗೆ ಅಥವಾ ಅಮಾವಾಸ್ಯೆಯ ತಿಥಿಯ ಒಳಗೆ ನೀವೇನಾದರೂ ಈ ತಂತ್ರ ಮಾಡಿದ್ದೇ ನಿಜ ಆಯಿತು ಅಂದರೆ ವೀಕ್ಷಕರೇ, ನಿಮ್ಮ ಶತ್ರುವಿನ ಒದ್ದಾಟ ನಿಮ್ಮ ಕಣ್ಣು ಮುಂದೆ ನಿಮಗೆ ಕಾಣುತ್ತೆ. ಅವನು ಯಾವ ರೀತಿಯಲ್ಲಿ ವಿಲವಿಲ ಒದ್ದಾಡ್ತಾನೆ, ಯಾವ ರೀತಿಯಲ್ಲಿ ಜಿಜ್ಞಾಸೆಗೆ ಒಳಗಾಗ್ತಾನೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ, ಆದಷ್ಟು ಬೇಗ ನೀವು ಕಣ್ಣು ಮುಂದೆ ನಿಮಗೆ ಕಾಣುತ್ತೆ ಈ ತಂತ್ರದ ಸಹಾಯದಿಂದ. ಅದರಲ್ಲೂ ಕೂಡ ಚಮತ್ಕಾರಿ ತಂತ್ರ ಇರುವಂತಹ ಉತ್ತರಾಣಿ ಗಿಡದ ಕಡ್ಡಿಯ ಸಹಾಯದಿಂದ ಈ ತಂತ್ರ ನೀವು ಮಾಡಿ ನೋಡಿ. ಒಮ್ಮೆ ಮಾಡಿ, ಅದರ ಪ್ರತಿಫಲ ದಿನಗಳಲ್ಲೇ ನಿಮಗೆ ಕಾಣುತ್ತೆ ವೀಕ್ಷಕರೇ. ನೋಡಿ, ಉದ್ದೇಶಪೂರ್ವಕವಾಗಿ ಅಥವಾ ಅನವಶ್ಯಕವಾಗಿ ಶತ್ರುಗಳೇನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಇದೇ ಶುಕ್ರವಾರದ ದಿನ ಉತ್ತರಾಣಿ ಗಿಡಕ್ಕೆ ನೀವು ಹೋಗಿ ಈ ಥರ ಆಮಂತ್ರಣ ಕೊಟ್ಟು ಬರಬೇಕಾಗ್ತದೆ. ಶುಕ್ರವಾರದ ದಿನ ಮನೆಯಲ್ಲಿ ಅರಿಶಿಣ ಮಾಡಿದ ಬಟ್ಟೆಯಲ್ಲಿ ಅರಿಶಿಣದಿಂದ ಶತ್ರುವಿನ ಹೆಸರನ್ನು ಆ ಬಟ್ಟೆಯ ಮೇಲೆ ನೀವು ಬರಿಬೇಕಾಗ್ತದೆ. ಅಥವಾ ಶತ್ರು ಇಲ್ಲ ಅಂದರೂ ಕೂಡ ಶತ್ರು ನಾಶ ಅಂತಾದರೂ ಬರ್ಬೋದು, ಅಥವಾ ಶತ್ರು ಶರಣಾಗತಿ ಅಂತಾದರೂ ಬರೀಬೋದು. ತದನಂತರ ಏನು ಮಾಡ್ತೀರಾ, ಸ್ವಲ್ಪ ಮಂತ್ರಾಕ್ಷತೆ ಮಾಡಿ ಆ ಒಂದು ಅರಿಶಿಣ ಮಾಡಿದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮಂತ್ರಾಕ್ಷತೆಗೆ. ತದನಂತರ ಒಂದು ತೆಂಗಿನಕಾಯಿ ತಗೊಳ್ಳಿ, ಸ್ವಲ್ಪ ಕರ್ಪೂರ ಹಾಗೂ ಗಂಧದ ಕಡ್ಡಿ ತಗೊಂಡು ನೀವೇನು ಬೆಳಗ್ಗೆ ಶುಕ್ರವಾರ ದಿನ ಉತ್ತರಾಣಿ ಗಿಡದ ಕಡ್ಡಿಯ ಅಥವಾ ಉತ್ತರಾಣಿ ಗಿಡದ ಹತ್ರ ನೀವು ಹೋಗಿ ಏನು ಆ ಮಂತ್ರಾಕ್ಷತೆ ತೆಗೆದುಬಿಟ್ಟು ಆ ಬಟ್ಟೆನ ಅಲ್ಲೇ ಹಾಕಿ, ಗಿಡದ ಮೇಲೆ ಹಾಕಿ, ಆ ಮಂತ್ರಾಕ್ಷತೆನ ಗಿಡದ ಬುಡದ ಕೆಳಗೆ ಹಾಕಿ ಒಂದು ತೆಂಗಿನಕಾಯಿ ಹೊಡೆದು ನೀವು ಪೂಜೆ ಮಾಡಿ ಸಂಕಲ್ಪನೆ ಮಾಡಿಕೊಳ್ಳಿ. ನಮ್ಮ ಶತ್ರು ಅಂತರ್ಮುಖವಾಗಿ ಅಥವಾ ಬಹಿರ್ಮುಖವಾಗಿ ಪ್ರತಿಯೊಂದು ವೃತ್ತಿ ಕ್ಷೇತ್ರದಲ್ಲೂ ನಮಗೆ ತೊಂದರೆ ಕೊಡ್ತಾ ಇದ್ದರೆ, ಅಂತಹ ಶತ್ರುಗಳು ನಮ್ಮ ಕಣ್ಣು ಮುಂದೆ ನಮಗೆ ಶರಣಾಗತಿ ಆಗಬೇಕು, ಅಥವಾ ನಮ್ಮ ಸ್ನೇಹ ಸಂಬಂಧ ಬಯಸಬೇಕು, ಅಥವಾ ನಮ್ಮಿಂದ ದೂರ ಆಗಬೇಕು, ಹೇಳ ಹೆಸರಿಲ್ದಂಗೆ ಕಾಣಬೇಕು ಅವರು, ಅಥವಾ ಅವರ ಅಟ್ಟಹಾಸ ನಿಲ್ಲಬೇಕು, ಅವರು ವಿಲವಿಲ ಒದ್ದಾಡಬೇಕು ಅಂತ ನಿಮಗಾಗಿರುವಂತಹ ನೋವನ್ನು ಸಂಕಲ್ಪನೆ ರೂಪ ಮುಖಾಂತರದಲ್ಲಿ ಆ ಏನಿದೆ ಚಮತ್ಕಾರಿ ದೈವ ವೃಕ್ಷವಾದಂತಹ ಉತ್ತರಾಣಿ ಗಿಡಕ್ಕೆ ನೀವು ಆಮಂತ್ರಣ ಕೊಡಿ. ಅಂದರೆ ಸಂಕಲ್ಪನೆ ಮಾಡಿಕೊಂಡು ಆ ದಿನ ಹೊರಡಿ, ಅಲ್ಲಿಂದ ಪೂಜೆ ಮಾಡಿ. ಯಾವ ಸಾಮಗ್ರಿಗಳನ್ನ ನೀವು ತೊಗೊಂಡು ಹೋಗಬೇಡಿ. ಅಲ್ಲಿ ತೆಂಗಿನಕಾಯಿ ಹೊಡೆದಿರೋದು ಅಲ್ಲೇ ಬಿಡಿ, ಮಂತ್ರಾಕ್ಷತೆ ಹಾಕಿರುವಂಥದ್ದು ಅಲ್ಲೇ ಬಿಡಿ, ಹಾಗೂ ಆ ಅರಿಶಿಣದ ಬಟ್ಟೆಯನ್ನು ನೀವು ಅಲ್ಲೇ ಬಿಟ್ಟುಬಿಡಿ ಗಿಡದ ಮೇಲೆ. ತದನಂತರ ಮಾರನೆಯ ದಿನ, ಶುಕ್ರವಾರದ ಕಳೆದ ಮಾರನೆಯ ದಿನ ನೀವು ಸ್ನಾನ ಮಾಡಿ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಆ ಗಿಡದ ಹತ್ತಿರ ಹೋಗಿ, ಗಿಡದ ಬುಡದ ಕೆಳಗೆ ಬೇರಿಗೆ ಟಚ್ ಆಗಿರುವಂತಹ ತಾಗಿರುವಂತಹ ಒಂದು ಯಾವ ಮೂಲೆಯಲ್ಲಾದರೂ ಪರವಾಗಿಲ್ಲ, ಒಂದು ಉತ್ತರಾಣಿ ಗಿಡದ ಕಡ್ಡಿಯನ್ನು ನೀವು ಮುರ್ಕೊಂಡು ಮನೆಗೆ ತೊಗೊಂಡೋಗಿ ವೀಕ್ಷಕರೇ. ಮನೆಗೆ ತೊಗೊಂಡೋಗಿ ನೀವು ಅದಕ್ಕೆ ಪೂಜೆ ಮಾಡಿ, ಸ್ವಚ್ಛವಾಗಿ ತೊಳೆದು, ಅಥವಾ ಇಲ್ಲಿ ಪೂಜೆ ಮಾಡಿರ್ತೀರ, ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ 2 ದಿನಗಳ ಕಾಲ ಅದನ್ನು ಒಣಗಿಸಿ, ಏನೋ ಆ ಕಡ್ಡಿನ ಒಣಗಿಸಿ 2 ದಿನಗಳ ನಂತರ ಏನು ಮಾಡ್ತೀರಾ ಅಂದರೆ, ಆ ಕಡ್ಡಿಗೆ ಈ ಸಾಣೆಕಲ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಕಡ್ಡಿನ ಚೆನ್ನಾಗಿ ತೇದಿ ಗಂಧವಾಗ್ತದೆ. ತೇದಿದ ಗಂಧವನ್ನು ನಿಮ್ಮ ತಿಲಕವಾಗಿ ಹಣೆಗೆ ಇಚ್ಚಿಕೊಂಡು
ಏನು ಹಣೆಗೆ ಹಚ್ಕೊಳ್ತೀರ ತಿಲಕವಾಗಿ ನೀವು, ಆ ಗಂಧನ ಪ್ರತಿದಿನ ಶತ್ರುವಿನ ಆಸುಪಾಸಿನಲ್ಲೇ ಓಡಾಡಿ ನೀವು, ಅಥವಾ ಶತ್ರುವಿಗೆ ಮುಖಾಮುಖಿಯಾಗಿ ಓಡಾಡಿ. ಆ ಶತ್ರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು. ಆ ಮಟ್ಟಿಗೆ ಅವನ ಆಸುಪಾಸಿನಲ್ಲಿ ನೀವು ಓಡಾಡಿ ಆ ಚಮತ್ಕಾರಿ ತಂತ್ರ ಸಾಧನದ ಪ್ರಯೋಗದಿಂದ ಆ ಶತ್ರು ನಿಮ್ಮ ಕಣ್ಣ ಮುಂದೆ ಶರಣಾಗತಿ ಆಗ್ತಾರೆ, ವಿಲವಿಲ ಒದ್ದಾಡ್ತಾರೆ. ಅವರ ಭಾವನೆಗಳು, ಸಂಬಂಧಗಳು, ಭಾವನಾತ್ಮಕ ವಿಚಾರಗಳ ಮುಖಾಂತರ ನಿಮ್ಮ ಸ್ನೇಹ ಸಂಘ ಬೇಯಿಸ್ತಾರೆ, ಅಥವಾ ಅವರ ಅಟ್ಟಹಾಸ ಮಟ್ಟ ಹಾಕುತ್ತೆ. ಹೇಳ ಹೆಸರಿಲ್ದಂಗೆ ನಿಮ್ಮ ಸವಾಸ ಬಿಟ್ಟು ದೂರ ಆಗ್ತಾರೆ. ಶತ್ರು ನಾಶ ಖಂಡಿತವಾಗ್ತದೆ, ಅಥವಾ ಶತ್ರು ನಿರ್ನಾಮ ಆಗ್ತಾರೆ. ಅವರ ಮನಸ್ಸಲ್ಲಿರುವಂಥ ಶತ್ರುತ್ವನೇ ಕಿತ್ತೆಸಿತಾರೆ ನಿಮ್ಮ ಮೇಲಿರುವಂಥದ್ದು. ರಾಜಿ ಸಂಧಾನಗಳ ಮುಖಾಂತರ ನಿಮ್ಮ ಜೊತೆ ಶರಣಾಗತಿಗೆ ಬರ್ತಾರೆ. ಆವಾಗ ನೀವು ಒಪ್ಕೊಳ್ಳಿ ಆ ಶತ್ರುಗಳನ್ನ. ವಿಶ್ವಾಸಕ್ಕೆ ಬನ್ನಿ, ತಾಳ್ಮೆ ಸಹನೆಯಿಂದ ವಿಶ್ವಾಸ ಬೆಳೆಸ್ಕೊಂಡು ಹೋಗಿ ವೀಕ್ಷಕರೇ. ಈ ಒಂದು ಚಮತ್ಕಾರಿ ತಂತ್ರದಿಂದ ಶತ್ರುವಿನ ಮನಸ್ಸಿನಲ್ಲಿರುವಂಥ ದ್ವೇಷ, ಕಾಮ, ಕ್ರೋಧ, ಮದ, ಮತ್ಸರ ಲೋಪಗಳು ನಾಶವಾಗಿ ಹೋಗ್ತದೆ. ಒಂದು ಸಮಯ ಪ್ರಯತ್ನ ಮಾಡಿ ನೋಡಿ, ಅಂತರ್ಮುಖ ಬಹಿರ್ಮುಖ ಶತ್ರುಗಳು ಕೂಡ ನಾಶ ಆಗ್ತಾರೆ. ಉತ್ತರಾಣಿ ಗಿಡದ ಚಮತ್ಕಾರಿಯಾದಂತಹ ಒಂದು ಅತ್ಯದ್ಭುತ ಶಕ್ತಿಯಿಂದ ವಿಸ್ಮಯಕಾರಿಯಾದಂತಹ ರೂಪದಲ್ಲಿ ಶತ್ರುಗಳು ನಾಶ ಆಗ್ತಾರೆ ನಿಮ್ಮ ಕಣ್ಣು ಮುಂದೆ ವೀಕ್ಷಕರೇ. ಹಾಗೆ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿ, ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ಈ ತಂತ್ರ ಮಾಡಿ, ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಅಮಾವಾಸ್ಯೆ ಒಳಗಡೆ ಈ ತಂತ್ರ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಹಾಗೆ ಶತ್ರು ನಾಶಗಳ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.